ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ ಗುಣೋದ್ಯನ್ಮಣಿಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ವಾದಿರಾಜ ಗುರುಸಾರ್ವಭೌಮರ ರುಕ್ಮಿಣೀಶ್ ವಿಜಯದ ಚಿಂತನೆ ಅನೇಕ ಸಂಚಿಕೆಗಳಿಂದ ನಡೆದು ಬಂದಿದೆ. ಶ್ರೀಕೃಷ್ಣ ಭೂಮಿಯಲ್ಲಿ ಅವತರಿಸಿ ಅನೇಕ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. 3ನೇ ಸರ್ಗದ ಕಥಾಭಾಗಕ್ಕೆ ನಾವು ಬಂದಿದ್ದೇವೆ. ಶ್ರೀಕೃಷ್ಣ ಪೂತನ ಶಕಟರ ಸಂಹಾರವನ್ನು ಮಾಡಿ ನಂತರದಲ್ಲಿ ತೃಣಾವರ್ತನ ನಿಗ್ರಹವನ್ನು ಮಾಡಿದ್ದಾನೆ. ಅದಾದ ಮೇಲೆ ಅನೇಕ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಬಾಯಲ್ಲಿ ಬ್ರಹ್ಮಾಂಡವನ್ನು ತನ್ನ ತಾಯಿಗೆ ತೋರಿಸಿದ್ದಾನೆ ಅನ್ನುವ ಕಥಾಭಾಗವನ್ನು ಹಿಂದೆ ಚಿಂತಿಸಿದ್ದೇವೆ. ವಾದಿರಾಜರಂತಾರೆ, ಕೃಷ್ಣ ಎಷ್ಟು ದೊಡ್ಡವನಾದ, 1 ವರ್ಷ ಹೆಚ್ಚು ಕಡಿಮೆ 1 ವರ್ಷದವನಾಗಿದ್ದಾನೆ ಕೃಷ್ಣ. ಅಷ್ಟಾದರೂ ಇನ್ನೂ ನಾಮಕರಣನೇ ಆಗಿಲ್ಲಂತ. ನಾಮಕರಣವನ್ನು 11ನೇ ದಿವಸ ಅಥವಾ 12ನೇ ದಿವಸ ಏಕಾದಶೇ ಅಹನಿ ಪಿತಾನಾಮ ಕುರಿಯಾತ್, ಆವಾಗ ನಾಮಕರಣವನ್ನು ಮಾಡಬೇಕು. ಅದಾಗಲಿಲ್ಲ ಅಂತಂದರೆ ಅದಕ್ಕೆ 27ನೇ ದಿವಸವನ್ನು ಹೇಳ್ತಾರೆ. ಇಲ್ಲ 3ನೇ ತಿಂಗಳಿಗೆ ನಾಮಕರಣವನ್ನು ಹೇಳ್ತಾರೆ. 3ನೇ ತಿಂಗಳಿಗೆ ನಾಮಕರಣವನ್ನು ಮಾಡೋದಿದೆ. ಇಲ್ಲಿ 3 ಅಲ್ಲ 6 ಅಲ್ಲ 12 ತಿಂಗಳಾದರೂ ನಾಮಕರಣನೇ ಆಗಿಲ್ಲಂತ. ಕೃಷ್ಣ ಅಂದಂತೆ, ನೀವು ನಾಮಕರಣ ಮಾಡಲಿಲ್ಲ ಅಂತಂದರೆ ನನಗೆ ಹೆಸರು ಬೇಕಲ್ಲ, ನೀವು ಹೆಸರಿಟ್ಟಿಲ್ಲ, ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೆ ನಾನೇ ನಾಮಕರಣ ಮಾಡ್ತೇನೆ ಅಂತ, ಮಾಡಿಕೊಳ್ತೇನೆ ಅಂತ, ನನ್ನ ನಾಮವನ್ನು ನಾನೇ ಇಟ್ಕೊಳ್ತೇನೆ ಅಂತ ಕೃಷ್ಣ ಅವನು ತನ್ನ ನಾಮಕರಣವನ್ನು ತಾನೇ ಮಾಡಿಕೊಳ್ತಾ ಇದ್ದಾನೆ ಅಂತ ಚಮತ್ಕಾರವನ್ನು ಮಾಡಿ ಹೇಳ್ತಾರೆ. ನನಾಮ ಕುರುವಂತಿ ಮಮೇತಿ ನೂನಂ ಸಪೂತನಾದೀನ್ ವಿನಿಹತ್ಯ ಮಾತುಃ ಪ್ರದರ್ಶ್ಯ ವಿಶ್ವಂ ಜಠರೇ ಸ್ವಶಕ್ತ್ಯ ಬಹೂನಿ ನಾಮಾನಿ ಬಭಾರ ಬಾಲಃ. ಯಾಕೆ ತಂದೆ ತಾಯಂದಿರು ನಾಮಕರಣವನ್ನು ಮಾಡಿರಲಿಲ್ಲ ಅಂತಂದರೆ ಕಂಸನ ಭಯಕ್ಕೆ. ಆಗಿನ ಕಾಲದಲ್ಲಿ ಬಹಳ ಭಯ ಅವರಿಗೆ, ಕಂಸನ ಭಯ. ಬಹಳ ದುಷ್ಟನಾದವನು. ಎಲ್ಲಿಯಾದರೂ ಒಂದು ಮಗು ಇದೆ ಅಂತಂದರೆ ಆ ಮಗುವನ್ನು ಕೊಂದು ಬಿಡಬೇಕು ಅಂತ ಕಟ್ಟುನಿಟ್ಟಾದ ಅಪ್ಪಣೆಯನ್ನು ಕೊಟ್ಟವನು, ಆದೇಶವನ್ನು ಹೊರಡಿಸಿದಂಥವನು ಕಂಸ. ಅದಕ್ಕೆ ಕಟಿಬದ್ಧರಾಗಿ ಅನೇಕ ದೈತ್ಯರು ಬಂದಿದ್ದಾರೆ. ಅದರಲ್ಲಿ ಇದಾಗಲೇ 3 ದೈತ್ಯರ ಸಂಹಾರವನ್ನು ಕೃಷ್ಣನೇ ಮಾಡಿದ್ದಾನೆ. ಇದಲ್ಲದೇನೆ ಇನ್ನೂ ಸಾಲುಗಟ್ಟಿ ಅನೇಕ ದೈತ್ಯರು ಅದಕ್ಕಾಗಿದ್ದಾರೆ. ಸಣ್ಣ ಸಣ್ಣ ಮಕ್ಕಳನ್ನು ಕೊಲ್ಲೋದಕ್ಕಾಗಿ ದೈತ್ಯರ ಗುಂಪಿದೆ. ಅಂತಹ ಕ್ರೂರಿಯಾದಂಥವನು ಕಂಸ. ಆ ಕಂಸನ ಭಯ ನಂದಗೋಪನಿಗೆ. ಗೋಕುಲದಲ್ಲಿ ನಾಮಕರಣ ಆಯಿತು ಅಂತ ಏನಾದರೂ ಕಥೆ ಹೋಗಿ, ಈ ವಾರ್ತೆ ಹೋಗಿ ಕಂಸನ ಕಿವಿಗೆ ಬಿತ್ತು ಅಂತಾದರೆ ಏನಾಗಬೇಕು ಗತಿ ಮುಂದೆ? ಅವನು ದೂತರನ್ನು ಕಳಿಸ್ತಾನೆ, ದೈತ್ಯರನ್ನು ಕಳಿಸ್ತಾನೆ. ಇಲ್ಲ ತಾನೇ ಬರಲಿಕ್ಕೂ ಸಾಕು, ಹೇಳಲಿಕ್ಕಾಗೋದಿಲ್ಲ ಏನಾಗ್ತದೆ ಅಂತ. ಅದಕ್ಕೆ ನಾಮಕರಣದ ಗದ್ದಲವೇ ಬೇಡ ಅಂತಂದ. ನಾಮಕರಣ ಮಾಡೇ ಇರಲಿಲ್ಲಂತ. ಕೃಷ್ಣ ಅಂದ, ನಿನಗೆ ಯಾವುದೋ ಹೆದರಿಕೆ, ನನಗೆ ಯಾವ ಹೆದರಿಕೆ ಅಂದ ಕೃಷ್ಣ. ನಿನಗೆ ಹೆದರಿಕೆ ಇರಬಹುದು, ಅದಕ್ಕಾಗಿ ನೀನು ನಾಮಕರಣ ಮಾಡದೇ ಇರಬಹುದು. ನನಗೆ ಯಾವ ಹೆದರಿಕೆ ಇಲ್ಲ. ನನ್ನ ನಾಮಕರಣವನ್ನು ನಾನೇ ಮಾಡಿಕೊಳ್ತೇನೆ, ನಿನ್ನ ಅಪೇಕ್ಷೆಯೂ ನನಗಿಲ್ಲ ಅಂತಂದ ಕೃಷ್ಣ. ಪೂತನಾಸುರ ಸಂಹಾರಿ, ಮೊದಲನೇ ನಾಮಕರಣ ತಾನು ಮಾಡಿಕೊಂಡದ್ದು. ಪೂತನೆಯನ್ನು ಕೊಂದ, ಪೂತನಾಸುರ ಸಂಹಾರಿ ಅಂತ ಅನಿಸಿಕೊಂಡ. ಶಕಟನ ಸಂಹಾರವನ್ನು ಮಾಡಿದ, ಶಕಟಾಸುರ ಭಂಜನ ಅಂತ 2ನೇ ನಾಮಕರಣ ಆಯಿತು. ತೃಣಾವರ್ತನ ಸಂಹಾರವನ್ನು ಮಾಡಿದ, ತೃಣೀಕೃತ ತೃಣಾವರ್ತ ಅಂತ ಇನ್ನೊಂದು ಹೆಸರನ್ನು ತಾನು ಇಟ್ಟುಕೊಂಡ.
ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ ವಿಶ್ವಂಭರ ಅಂತ ಇನ್ನೊಂದು ಹೆಸರನ್ನು ತಾನು ಇಟ್ಕೊಂಡಿದ್ದಾನೆ. ಹೀಗೆ ಒಂದರ ಮೇಲೆ ಒಂದು, ಒಂದಲ್ಲ ನೀನಿಟ್ಟರೆ ಒಂದೇ ಹೆಸರಿಡಬೇಕು, ನಾನು ಎಷ್ಟು ಬೇಕಾದರೂ ಹೆಸರಿಟ್ಟುಕೊಳ್ತೇನೆ ಅಂತ ಹೇಳಿ ಒಂದರ ಮೇಲೆ ಒಂದರಂತೆ ಅನೇಕ ಹೆಸರುಗಳನ್ನು ಕೃಷ್ಣ ತಾನು ಧರಿಸ್ತಾ ಇದ್ದಾನೆ. ಅಂತಂದರೆ ಇಷ್ಟೆಲ್ಲ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. 1 ವರ್ಷದೊಳಗಾಗಿ ಕೃಷ್ಣ ಇಷ್ಟೆಲ್ಲ ಅಮೋಘವಾದಂತಹ ಲೀಲೆಗಳನ್ನು ತೋರಿಸಿದ್ದಾನೆ ಅಂತ ರಾಜರು ಇದನ್ನೆಷ್ಟು ಚಮತ್ಕಾರದಿಂದ ವರ್ಣಿಸ್ತಾ ಇದ್ದಾರೆ. ಇದಾದ ಮೇಲೆ ಆ ಗರ್ಗಾಚಾರ್ಯರು ಬಂದ್ರಂತೆ. ಅಥೈತ್ಯ ಗರ್ಗ ಕೆಲ ರಾಮ ಕೃಷ್ಣೌ ಚಕಾರ ನಾಮ್ನಾ ವಿನತೌ ಸುತೌ ತೌ ಅಹಂತು ಮನ್ಯೇ ಚಕಿತಸ್ತದೀಯ ಗುರುತ್ವ ಕೀರ್ತ್ಯ ಜಗೃಹೇ ತದಾಖ್ಯಾಂ. ಗರ್ಗಾಚಾರ್ಯರು ಗೋಕುಲಕ್ಕೆ ಬಂದಿದ್ದಾರೆ. ಗೋಕುಲಕ್ಕೆ ಗರ್ಗಾಚಾರ್ಯರು ಬಂದಾಗ ಬಹಳ ಸಂತೋಷ ಆಯಿತು ನಂದಗೋಪನಿಗೆ. ಬರಬೇಕು ಆಚಾರ್ಯರೇ ಬರಬೇಕು ಅಂತ ಹೇಳಿ ಅವರನ್ನು ಸ್ವಾಗತಿಸಿ ಉಪಚಾರವನ್ನೆಲ್ಲ ಮಾಡಿದ. ಏನು ಬಂದದ್ದು? ಇಲ್ಲ, ಹೀಗೆ ಹೋಗ್ತಾ ಇದ್ದೆ, ಏನೋ ಕೆಲಸ ಇತ್ತು ಅಂತ ಹಾಗೆ ಹೇಳಿದ್ದಾರೆ. ನಮ್ಮದೊಂದು ಕಾರ್ಯ ಆಗಬೇಕಾಗಿತ್ತು, ನಿಮ್ಮಿಂದ ನಮಗೊಂದು ಉಪಕಾರ ಆಗಬೇಕಾಗಿತ್ತು ಅಂತ ನಂದಗೋಪ ಕೇಳ್ತಾನೆ. ಏನು ಹೇಳಿ ಅಂತ. ಏನಿಲ್ಲ, ನಮ್ಮ ಮಕ್ಕಳಿಗೆ ನಾಮಕರಣ ಆಗಬೇಕಾಗಿತ್ತು. ಸರಿ, ಆಗಲಿ, ಅದಕ್ಕೆಲ್ಲ ಸಿದ್ಧತೆ ಆಗಲಿ ಅಂದರೆ ಸಿದ್ಧತೆ ಏನೂ ಇಲ್ಲ, ಬಾಗಿಲು ಹಾಕಿ ಮಾಡುವಂತಹ ನಾಮಕರಣ ಇದು. ಯಾರಿಗೂ ಹೇಳಿಕೆ ಇಲ್ಲ, ನೀವು ನಾವು ಮಕ್ಕಳು ಅಷ್ಟೇ. ಪುರೋಹಿತರಾಗಿ ನೀವು, ತಂದೆ ತಾಯಿಯಾಗಿ ನಾವಿರುತ್ತೇವೆ, ಇನ್ನು ನಾಮಕರಣ ಆಗಬೇಕಾದ ಮಕ್ಕಳಿರ್ತಾರೆ. ಬಿಟ್ಟರೆ ಮತ್ತೆ ಯಾರಿಗೂ ಹೇಳಿಕೆ ಇರೋದಿಲ್ಲ. ಇದೇ ರೀತಿಯಲ್ಲಿ ಗುಟ್ಟಲ್ಲೇ ಈ ನಾಮಕರಣ ಆಗಲಿ ಅಂತ ಕೊರೋನಾ ಕಾಲದ ಕಾರ್ಯಕ್ರಮಗಳಂತೆ ಅವತ್ತಿನ ಕಾಲದಲ್ಲಿ ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಂದಗೋಪ ತನ್ನ ಮನೆಯಲ್ಲೇ ನಾಮಕರಣವನ್ನು ಮಾಡಿಸ್ತಾ ಇದ್ದಾನೆ, ಯಾರಿಗೂ ಹೇಳಿಕೆಯನ್ನು ಕೊಟ್ಟಿಲ್ಲಂತೆ. ಸರಿ ಆಗಲಿ ಅಂತಂದರು ಗರ್ಗಾಚಾರ್ಯರು. ಅವ್ರು ಬಂದದ್ದು ಅದಕ್ಕೋಸ್ಕರನೇ. ಗರ್ಗಾಚಾರ್ಯರು ಬಂದದ್ದು ಅದಕ್ಕಾಗಿಯೇ. ವಸುದೇವನೇ ಹೇಳಿ ಕಳಿಸ್ತಾನೆ, ನೀವು ನಂದಗೋಪನ ಮನೆಗೆ ಹೋಗಿ ಅಲ್ಲಿ ಮಕ್ಕಳಿದ್ದಾರೆ, ನಾಮಕರಣ ಮಾಡಿ ಬನ್ನಿ. ಕ್ಷತ್ರಿಯೋಚಿತವಾಗಿ ನಾಮಕರಣವನ್ನು ಮಾಡಿ, ಕ್ಷಾತ್ರ ಧರ್ಮಕ್ಕೆ ಅನುಗುಣವಾಗಿ ನಾಮಕರಣವನ್ನು ಮಾಡಿ ಬನ್ನಿ. ನಂದಗೋಪ ಅವನು ವೈಶ್ಯ, ಹೀಗಾಗಿ ವೈಶ್ಯ ಕುಲಕ್ಕೆ ಅನುಗುಣವಾಗಿ ಸಂಸ್ಕಾರ ಆಗಬಾರದು, ಕ್ಷಾತ್ರ ಕುಲಕ್ಕೆ ಅನುಗುಣವಾಗಿ ಸಂಸ್ಕಾರ ಆಗಬೇಕು. ಅದಕ್ಕಾಗಿ ವಸುದೇವ ಹೇಳಿ ಕಳಿಸ್ತಾನೆ, ಕ್ಷಾತ್ರ ಕುಲಕ್ಕೆ ಅನುಗುಣವಾಗಿ ಸಂಸ್ಕಾರವನ್ನು ಮಾಡಬೇಕು ತಾವು ಅಂತ. ವಸುದೇವನ ಮನೆ ಪುರೋಹಿತರು ಅಂತಂದರೆ ಗರ್ಗಾಚಾರ್ಯ. ಹೀಗಾಗಿ ತಮ್ಮ ಕುಲಪುರೋಹಿತರಾದ ಗರ್ಗಾಚಾರ್ಯ ಹತ್ರ ಹೇಳಿ ಕಳಿಸ್ತಾನೆ, ನೀವು ಹೋಗಿ ನಾಮಕರಣ ಮಾಡಿ ಬನ್ನಿ, ನಮ್ಮ ಮಕ್ಕಳು ಅಂತೂ ಮಾತ್ರ ಯಾರಿಗೂ ಹೇಳೋದು ಬೇಡ ಅಂತ ವಸುದೇವ ಗರ್ಗಾಚಾರ್ಯರ ಹತ್ರ ಹೇಳಿ ಕಳಿಸಿದ್ದಾನೆ. ಅದಕ್ಕಾಗಿಯೇ ಬಂದವರು ಗರ್ಗಾಚಾರ್ಯರು. ನಂದಗೋಪನಿಗೂ ಮಕ್ಕಳ ನಾಮಕರಣ ಆಗಬೇಕಾಗಿತ್ತು. ಗರ್ಗಾಚಾರ್ಯರ ಹತ್ರ ಅದನ್ನು ಕೇಳಿಕೊಂಡಾಗ ಗರ್ಗಾಚಾರ್ಯರು ಅವಶ್ಯವಾಗಿ ಆಗಲಿ ಅಂತ ಹೇಳಿ ಅವರು ನಾಮಕರಣವನ್ನು ಮಾಡಿದರು. ಇದು ಲೋಕಪ್ರಸಿದ್ಧಿ. ವಾದರಾಜರಂತಾರೆ ನಾಮಕರಣ ಮಾಡ್ತಾರ ಗರ್ಗಾಚಾರ್ಯರು. ನಾಮಕರಣ ಮಾಡಲಿಕ್ಕೆ ಅವ್ರು ಯಾರು? ಅಲ್ಲ, ಕುಲಪುರೋಹಿತರು. ಅದೇ ಬಂದದ್ದು ನೋಡಿ ಸಮಸ್ಯೆ ಅಂತಾರೆ. ಇವನು ಹುಟ್ಟಿಲ್ಲದವನಿಗೆ ಹೆಸರಿಡೋದು ಅಂತಂದ್ರೆ ಏನದರ ಅರ್ಥ? ಆಮೇಲೆ ಗರ್ಗಾಚಾರ್ಯರು ಪುರೋಹಿತರು ಅಂತಂದರೆ, ಗರ್ಗಾಚಾರ್ಯರು ಅವರು ಪುರೋಹಿತರು ಅಂತಂದರೆ ಅದಕ್ಕೇನರ್ಥ? ಹುಟ್ಟಿಲ್ಲದ ಪರಮಾತ್ಮನಿಗೆ ನಾಮಕರಣ, ಜಗದ್ಗುರುಗಳಾದಂಥವರಿಗೂ ಗುರುವಾದಂಥವನಿಗೆ, ಅವನಿಗೇ ಪುರೋಹಿತರು, ಅವನಿಗೇ ಕುಲಪುರೋಹಿತರು, ಗುರುಗಳು ಅಂತಂದರೆ ಅದಕ್ಕೇನರ್ಥ? ಅದಕ್ಕೆ ವಾದಿರಾಜರಂತಾರೆ, ಅವರು ಪುರೋಹಿತರಾಗಿಯೂ ಇಲ್ಲ, ನಾಮಕರಣವನ್ನು ಮಾಡಲಿಲ್ಲ. ಮತ್ತು ನಂದಗೋಪ ಕೇಳಿದ, ಮತ್ತು ಅವ್ರು ಏನೋ ಹೇಳಿದರು, ಕಿವಿಯಲ್ಲಿ ರಾಮ ಕೃಷ್ಣ ಅಂತೆಲ್ಲ ಹೇಳಿದರು ಅಂತಂದರೆ ಅದಕ್ಕೆ ವಾದಿರಾಜರಂತಾರೆ, ಅವರು ನಾಮಕರಣ ಮಾಡಿದ್ದಲ್ಲ, ನಾಮಸ್ಮರಣೆ ಮಾಡಿದ್ದು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾಮಕರಣ ಮಾಡಿದ್ದಲ್ಲ, ನಾಮಸ್ಮರಣೆ ಮಾಡಿದ್ದು. ಯಾಕೆ? ಯಾವುದೇ ಪಾಪಕ್ಕೂ ಕೂಡ ಪ್ರಾಯಶ್ಚಿತ್ತ ಏನು ಅಂತಂದರೆ ಹರಿನಾಮ ಸ್ಮರಣೆಯೇ ಪ್ರಾಯಶ್ಚಿತ್ತ. ಹೌದು ತಾನೆ? ಇವರು ಪಾಪ ಏನು ಮಾಡಿದ್ದಾರೆ? ಪಾಪ ಗರ್ಗಾಚಾರ್ಯರು ಅಂತಂದರೆ, ಗರ್ಗಾಚಾರ್ಯರು ಎಲ್ಲರ ಬಾಯಲ್ಲಿ ಅನಿಸ್ಕೊಳ್ತಾ ಇದ್ದಾರಲ್ಲ, ಇವರು ಕೃಷ್ಣನ ಮನೆ ಪುರೋಹಿತರು, ಕೃಷ್ಣನ ಗುರುಗಳು ಅಂತ. ನಾಳೆ ಕೃಷ್ಣ ದೊಡ್ಡವನಾದ ಮೇಲೆ, ಲೋಕರೀತಿಯಿಂದ ಅವನು ದೊಡ್ಡವನು ಅಂತ ಅನಿಸಿಕೊಂಡ ಮೇಲೆ, ಆಮೇಲೆ ಎಲ್ಲರೂ ಹೇಳ್ತಾರೆ, ಗರ್ಗಾಚಾರ್ಯ ನೋಡಿದ ತಕ್ಷಣ ಇವರು ಯಾರು ಅಂತಂದರೆ, ಇವರು ಗೊತ್ತಿಲ್ವಾ, ಕೃಷ್ಣನ ಮನೆ ಕುಲಪುರೋಹಿತರು ಇವರು ಅಂತ ಹಾಗೆ ಹೇಳ್ತಾರೆ. ಕೃಷ್ಣನ ಮನೆಗೆ ಗುರುಗಳು ಇವರು, ಕೃಷ್ಣನಿಗೆ ಗುರುಗಳು. ಎಂಥ ಅಪರಾಧ ರೀ ಇದು! ಕೃಷ್ಣನಿಗೆ ಗುರು ಅಂತ ಹೇಳಿಸಿಕೊಳ್ಳೋದೇ ದೊಡ್ಡ ಅಪರಾಧ.
ಯಾಕೆ? ಅವನು ಆ ಕೃಷ್ಣ ಯಾರು? ಆ ಜಗದ್ಗುರುಗಳಾದ ಮುಖ್ಯ ಪ್ರಾಣದೇವರಿಗೂ ಗುರುವಾಗಿರುವಂಥವನು, ಆ ಚತುರ್ಮುಖ ಬ್ರಹ್ಮದೇವರಿಗೂ ವಿದ್ಯೆಯನ್ನು ನೀಡಿದ ಹಯಗ್ರೀವನಾದಂಥವನು ಇವನು. ಅಂತಹ ಈ ಶ್ರೀಕೃಷ್ಣ ಅವನಿಗೆ ನಾನು ಗುರು ಅಂತ ಹೇಳಿಸಿಕೊಂಡ್ರೆ ಇದು ಅಪರಾಧ ಪ್ರಾಯಶ್ಚಿತ್ತಕ್ಕೋಸ್ಕರ ಹರಿನಾಮ ಸ್ಮರಣೆ ಮಾಡ್ತಾರೆ. ರಾಮ ರಾಮ ಕೃಷ್ಣ ಕೃಷ್ಣ ಅಂತಾರಂತ. ಅದೇ ನಾಮಕರಣ ಅಂತೆ ಹೊರತು ಪ್ರತ್ಯೇಕವಾಗಿ ನಾಮಕರಣ ಅಂತ ಆದ್ದಲ್ಲ, ಅದು ನಾಮಸ್ಮರಣೆ ಅಂತ ವಾದಿರಾಜರು ಚಮತ್ಕಾರದಿಂದ ಹೇಳ್ತಾ ಇದ್ದಾರೆ. ಅನಂತ ನಾಮಾಪಿ ಸ ಕೃಷ್ಣ ಸಂಜ್ಞಾಂ ಅವಾಪ್ಯ ತುಷ್ಟ ಕಿಲ ಗರ್ಗದತ್ತಾಂ ತಥಾ ಹಿ ಶಬ್ದೇಶು ಬಹುದಿತೇಷು ಪ್ರಿಯೇರಿತ ಪ್ರೀತಿಕರೋ ಹಿ ಲೋಕೆ. ನಂದಗೋಪನ ಮಕ್ಕಳು ಇಬ್ಬರು, ರಾಮ ಕೃಷ್ಣ. ಬಲರಾಮ ಅಥವಾ ಬಲಭದ್ರ, ಸಂಕರ್ಷಣ ಅಂತಲೂ ಕರೀತಾರೆ. ಇವನು ಕೃಷ್ಣ. ಅಲ್ಲ, ಕೃಷ್ಣ ಅಂತ ಹೆಸರು ಅವನಿಗೆ? ಹೌದು, ಕೃಷ್ಣ ಅಂತ ಹೆಸರು. ಒಂದೇ ಹೆಸರ? ಇಲ್ಲ, ಬೇರೆ ಬೇಕಾದಷ್ಟು ಹೆಸರುಗಳಿವೆ ಅವನಿಗೆ. ಬೇಕಾದಷ್ಟು ಹೆಸರುಗಳು, ಕೇಶವಾದಿ ಚತುರ್ವಿಂಶತಿ ನಾಮಗಳೇ ಇವೆ ಅವನಿಗೆ. ಮತ್ಸ್ಯಾದಿ ದಶನಾಮಗಳಿವೆ. ಅದಾದ ಮೇಲೆ ಕೇಶವ ಮೊದಲಾದಂಥ 24 ಹೆಸರುಗಳು. ಅಜ, ಆನಂದ, ಇಂದ್ರ, ಈಶಾ ಅಂತ ಅದೊಂದು 106 ಹೆಸರುಗಳು. ಅದಾದ ಮೇಲೆ ವಿಶ್ವ, ವಿಷ್ಣು, ವಷಟ್ಕಾರ ಅಂತ ಹೇಳಿ 1000 ಹೆಸರುಗಳಿವೆ. ಅನಂತ ನಾಮಗಳಿವೆ. ಅನಂತ ನಾಮಗಳಿರುವಂತಹ ಇವನಿಗೆ ಕೃಷ್ಣ ಅಂತ ಅನ್ನೋದು ಒಂದೇ ಹೆಸರು ಅಲ್ವೇ ಅಲ್ಲ. ಮತ್ತು ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಕರಿತಾ ಇದ್ದಾರಲ್ಲ, ಅಂದರೆ ಅವನಿಗೆ ಆ ಹೆಸರಿನ ಮೇಲೆ ಬಹಳ ಪ್ರೀತಿ ಅಂತ, ಅದಕ್ಕೆ ಕೃಷ್ಣ ಅಂತ ಅವನು ಕರೆಸಿಕೊಳ್ತಾ ಇದ್ದಾನೆ. ಯಾಕೆ ಅವನಿಗೆ ಅಂತಹ ಪ್ರೀತಿ ಅಂದರೆ, ಕೆಲವು ವ್ಯಕ್ತಿಗಳಿಗೆ ಏನೋ ಹೆಸರಿರ್ತದೆ. ಹೆಸರಿದ್ದರೂ ಕೂಡ ಆತ್ಮೀಯರಾದವರು ಯಾವ ಹೆಸರಿನಿಂದ ಕರೀತಾ ಇರ್ತಾರೋ ಆ ಹೆಸರಿನ ಮೇಲೆ ಒಲವು ಜಾಸ್ತಿ ಇರ್ತದೆ. ಈಗಿನ ಭಾಷೆಯಲ್ಲಿ ಹೇಳೋದು ಅಂತಂದರೆ ನಿಕ್ ನೇಮ್. ಆ ಹೆಸರಿನ ಮೇಲೆ ಒಲವು ಜಾಸ್ತಿ. ಅವನ ನಿಜವಾದ ಹೆಸರೇ ಬೇರೆ, ಆದರೆ ಲೋಕಪ್ರಸಿದ್ಧಿ ಬೇರೆ ಹೆಸರಿನಿಂದ ಇರುತ್ತದೆ. ಅವನಿಗೆ ಆ ಹೆಸರಿನಲ್ಲಿ ಒಲವು ಜಾಸ್ತಿ ಇರುತ್ತದೆ. ಹಾಗೆ ಯಾಕೆ ಅದು ಅಂತಂದರೆ, ಆತ್ಮೀಯರಾದವರು ಈ ಹೆಸರಿನಿಂದ ಕರೆದಿದ್ದಾರೆ ಅಂತ ಆ ಹೆಸರಿನ ಮೇಲೆ ಬಹಳ ಪ್ರೀತಿ ಇರುತ್ತೆ. ಹಾಗೆ ಕೃಷ್ಣನಿಗೆ ಅವನಿಗೆ ಅನಂತ ನಾಮಗಳಿವೆ. ಅನಂತ ನಾಮಗಳಿದ್ದರೂ ಕೂಡ ಗರ್ಗಾಚಾರ್ಯರು ತನ್ನ ಭಕ್ತರಾದವರು ಅವರು ಕೃಷ್ಣ ಕೃಷ್ಣ ಅಂತ ಕರೀತಾ ಇದ್ದಾರೆ. ನನ್ನವರು ಹೀಗೆ ಕರೀತಾ ಇದ್ದಾರಲ್ಲ, ಸರಿ ನಾನು ಕೃಷ್ಣ ಅಂತಲೇ ಪ್ರಸಿದ್ಧನಾಗ್ತೇನೆ ಅಂತ ತನಗೆ ಇದು ಅತ್ಯಂತ ಪ್ರಿಯವಾದಂತಹ ಹೆಸರು ಅಂತ ಕೃಷ್ಣ ಆ ಹೆಸರಿನಿಂದ ಪ್ರಸಿದ್ಧನಾಗ್ತಾ ಇದ್ದಾನೆ. ಯಾಕೆ? ಅತ್ಯಂತ ಆತ್ಮೀಯರಾದ ಅತ್ಯಂತ ಭಕ್ತರಾಗಿರುವ ಗರ್ಗಾಚಾರ್ಯರು ಆ ಹೆಸರಿನಿಂದ ಕರೀತಾ ಇದ್ದಾರೆ, ಪ್ರೀತಿಯ ಹೆಸರಿನಿಂದ ಕರೀತಾ ಇದ್ದಾರೆ ಎನ್ನುವ ದೃಷ್ಟಿಯಿಂದ. ಹೌದು, ಕೃಷ್ಣ ಅಂತ ಹೇಳಬಹುದು, ಅವನಿಗೆ ಹೇಳಬಹುದು. ಯಾಕೆ? ಕೃಷ್ಣ ಯಾರು? ಕೃಷ್ಣ ಪಕ್ಷ ನೋಡಿ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿ ಚಂದ್ರ ಬೆಳಗುತ್ತಾ ಹೋಗ್ತಾನೆ, ದಿನಕ್ಕೆ ಒಂದೊಂದು ಕಲೆ ಹೆಚ್ಚೆಚ್ಚು ಸೇರ್ತಾ ಹೋಗುತ್ತೆ. ಕೃಷ್ಣ ಪಕ್ಷ ಆಯಿತು ಅಂತಂದರೆ ಒಂದೊಂದು ಕಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅಮಾವಾಸ್ಯೆ ದಿವಸ ಯಾವ ಕಲೆಯೂ ಕೂಡ ಇರೋದಿಲ್ಲ, 16 ಕಲೆಗಳು ಇಲ್ಲದಂತೆ ಆಗಿಬಿಡ್ತವೆ. ಅದು ಕೃಷ್ಣ ಪಕ್ಷ, ಕಲೆಯನ್ನೆಲ್ಲ ಕಳೆಯುವಂತಹ ಕೃಷ್ಣ ಪಕ್ಷ. ಇವನು ಕೃಷ್ಣ ಅಲ್ವಾ, ಏನಿದು ಚೆನ್ನಾಗಿಲ್ಲಲ್ಲ ಅಂತಂದರೆ, ಅದಕ್ಕವನಂತಾನೆ ನಾನಿರೋದೇ ಅದಕ್ಕೋಸ್ಕರ. ನಾನು ಅವತಾರ ಮಾಡಿದ್ದೆ ಕ್ಷತ್ರಿಯ ಕುಲದಲ್ಲಿ, ಅವತಾರ ಮಾಡಿದ್ದೆ ದುಷ್ಟರ ಸಂಹಾರಕ್ಕಾಗಿ. ಸಪತ್ನ ಪತ್ನಿ ವದನೋಡು ರಾಜಂ ಕ್ರಮೇಣ ಯಹ ಕ್ಷೀಣ ಕಲಂಕರೋತಿ ಸಿತೇತರಃ ಪಕ್ಷ ಇವರ್ಕ್ಷನಾಥಂ ಗುಣೋಚಿತ ತಸ್ಯ ಹಿ ಕೃಷ್ಣ ಸಂಜ್ಞಾ. ಕೃಷ್ಣ ಅಂತಾನೆ, ನನ್ನನ್ನು ಕೃಷ್ಣ ಕೃಷ್ಣ ಅಂತ ಹೇಳಿದರೆ ಬಹಳ ಪ್ರೀತಿ ನನಗೆ. ಯಾಕೆ ಅಂತಂದರೆ, ಕೃಷ್ಣ ಪಕ್ಷ ಯಾವ ರೀತಿಯಲ್ಲಿ ಚಂದ್ರನ ಕಲೆಗಳನ್ನು ದಿನಕ್ಕೂ ದಿನದಿನವೂ ಕೂಡ ಒಂದೊಂದು ಕಲೆಯನ್ನು ಕಳೀತಾ ಹೋಗ್ತದೋ ಆ ರೀತಿಯಲ್ಲಿ ದೈತ್ಯರ ಮಡದಿಯರ ಮುಖದ ಕಳೆಯನ್ನು ದಿನದಿನವೂ ಕೂಡ ನಾನು ಕಳೀತಾ ಹೋಗ್ತೇನೆ ಅಂತ ಕೃಷ್ಣ ಹೇಳ್ತಾನಂತ. ಯಾಕೆ? ದೈತ್ಯರಿಗೆಲ್ಲ ಆತಂಕ, ಕೃಷ್ಣ ಬಂದಿದ್ದಾನೆ, ಯಾವಾಗ ಬರುತ್ತಾನೋ ಏನೋ, ಯಾವಾಗ ನಮ್ಮ ಮಾಂಗಲ್ಯಕ್ಕೆ ಕುತ್ತಾಗ್ತಾನೋ ಏನೋ ಅಂತನ್ನುವ ಆತಂಕ ಆ ದೈತ್ಯರ ಮಡದಿಯರಿಗಾಗತ್ತೆ.
ಆವಾಗ ದಿನವೂ ಕೂಡ ಅವರ ಮುಖ ಬಾಡ್ತಾ ಹೋಗುತ್ತೆ. ಹೀಗಾಗಿ ಅವರ ಮುಖ ಎಂಬುವ ಚಂದ್ರನ ಕಲೆಯನ್ನು ದಿನನಿತ್ಯವೂ ಕೂಡ ಕಳೀತಾನೆ. ಆದ್ದರಿಂದ ಇವನು ಕೃಷ್ಣ ಅಂತ ಇದ್ದಾರೆ.